ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಜಾಗಪ್ಪ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವ ರೂಟಲ್ಲಿ ಹೋಗ್ತಾ ಇದ್ವಿ ಮತ್ತು ಯಾವ್ಯಾವ ಟೆಂಪಲಿಗೆ ಹೋಗ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ. ನಾವು ಹಾಸನಿಂದ ಸಕಲೇಶ್ಪುರ ಹೋಗಿ ಸಕಲೇಶ್ಪುರದಿಂದ ಶಿರ್ಡಿಘಾಟ್ ಮುಖಾಂತರ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಹಾಸನಿಂದ ಧರ್ಮಸ್ಥಳ ಒಂದು ಮೂರುವರೆ ಗಂಟೆ ಜರ್ನಿ ಇರುತ್ತೆ. ಹಾಗೆ ಈ ರೂಟಲ್ಲಿ ಬರಬೇಕಂದ್ರೆ ತುಂಬ ಕೇರ್ಫುಲ್ ಆಗಿ ಬರಬೇಕಾಗಿರುತ್ತೆ. ತುಂಬ ಘಾಟ್ ಸೆಕ್ಷನ್ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕಾಗಿರುತ್ತೆ. ತುಂಬಾ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಕೇರ್ಫುಲ್ ಆಗಿ ಬನ್ನಿ. ಹಾಗೆ ಇಲ್ಲಿ ಬರ್ಬೇಕಾದ್ರೆ ತುಂಬಾ ವ್ಯೂ ಚೆನ್ನಾಗಿರುತ್ತೆ. ಅದನ್ನು ಸಹ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಮೂರುವರೆ ಗಂಟೆ ಜರ್ನಿ ಮಾಡ್ಕೊಂಡು ಧರ್ಮಸ್ಥಳ ಬಂದು ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಇದು ಹೆಬ್ಬಾಗಿಲು, ಧರ್ಮಸ್ಥಳದ ಹೆಬ್ಬಾಗಿಲು ಇದು. ಫೈನಲಿ ಅಂತೂ ಧರ್ಮಸ್ಥಳ ಬಂದು ರೀಚ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಬಿಸಿಲು, ತುಂಬಾ ಜನ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಕಾರ್ಗಳು ಹೆಂಗೆ ನಿಲ್ಸಿದ್ದಾರೆ ನೋಡಿ. ತುಂಬಾ ಜನ ಜಾಸ್ತಿ ಇರೋದ್ರಿಂದ ನಮಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಬಂದು ತಗೊಳ್ಳೋಣ ಅಂತ ಬಂದ್ವಿ. ಅದಕ್ಕೋಸ್ಕರ ಹೋಟೆಲ್ನ ಹುಡಿಕೊಂಡು ನಾವು ಮುಂದೆ ಹೋದ್ವಿ. ನಾವು ಅಂತೂ ಹೋಟೆಲ್ ಹತ್ರ ಬಂದು ರೀಚ್ ಆದ್ವಿ. ಅಲ್ಲಿ ಬಂದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಲಾಸ್ಟಿಗೆ ಒಂದು 2 ರೂಮ್ ಸಿಕ್ತು. ಇದೇ ಖುಷಿಗೆ ಫ್ರೆಶ್ ಅಪ್ ಆಗೋಣ ಅಂತ ರೂಮ್ ಕೀ ಇಸ್ಕೊಂಡು ರೂಮ್ ಹತ್ರ ಹೋದ್ವಿ. ನಾವು ಫ್ರೆಶ್ ಅಪ್ ಆಗಿ ಹೊರಗಡೆ ಬರೋಷ್ಟೊತ್ತಿಗೆ 3 ಗಂಟೆ ಹತ್ರ ಆಗಿತ್ತು. ಹೊಟ್ಟೆ ತುಂಬಿಸ್ತಿರೋದ್ರಿಂದ ದೇವಸ್ಥಾನ ಹತ್ರ ಬಂದ್ವಿ ಊಟ ಮಾಡ್ಕೊಂಡು ಓಡೋಣ ಅಂತ. ನಾವು ಕರೆಕ್ಟ್ ಟೈಮಿಗೆ ಬಂದಿರೋದ್ರಿಂದ ನಮಗೂ ಸಹ ಊಟ ಸಿಕ್ತು. ಆಲ್ರೆಡಿ ತುಂಬ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ರು. ನೋಡಿ, ಲಕ್ಷಾಂತರ ಜನ ಊಟ ಮಾಡುವಂತಹ ಜಾಗ ಇದು. ನಾವು ಸಹ ಧರ್ಮಸ್ಥಳದ ಪ್ರಸಾದವನ್ನು ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ನಮ್ಮ ರೂಮಿಗೆ ಬಂದು ಅಲ್ಲೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಹೊರಟಿದ್ದೆ ಸೂರ್ಯನಾರಾಯಣ ಟೆಂಪಲ್ಗೆ. ಧರ್ಮಸ್ಥಳದಿಂದ ಸೂರ್ಯನಾರಾಯಣ ಟೆಂಪಲ್ಗೆ ಏನಿಲ್ಲ ಅಂದರೂ ಒಂದು 15 ಕಿಲೋಮೀಟರ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಜರ್ನಿ. ಅಲ್ಲಿಗೆ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಎಲ್ಲರೂ ಕಾರು, ಆಟೋ, ಬೈಕ್ನಲ್ಲೇ ಬರೋದು ಜಾಸ್ತಿ ಇರುತ್ತೆ. ನೀವೇನಾದರೂ ಈ ರೂಟಲ್ಲಿ ಬರಬೇಕಂದ್ರೆ ಸ್ವಲ್ಪ ಜೋಪಾನವಾಗಿ ಬನ್ನಿ. ಯಾಕೆ ಅಂದರೆ ರೋಡು ಸ್ವಲ್ಪ ಹಾಳಾಗಿದೆ. ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಕೇರ್ಫುಲ್ ಆಗಿ ಬರಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು, ಇದು ಕಾರ್ ಪಾರ್ಕಿಂಗು. ತುಂಬ ಜನ ಬಂದಿದ್ದಾರೆ. ತುಂಬ ಕಾರ್ಗಳು ಪಾರ್ಕಿಂಗ್ ಆಗಿದ್ದಾವೆ. ನಾವು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ದೇವಸ್ಥಾನ ಹತ್ರ ಬಂದು ತಲುಪಿದ್ವಿ. ನೋಡ್ತಾ ಇರ್ಬೋದು, ಇದೇ ಸೂರ್ಯನಾರಾಯಣ ಟೆಂಪಲ್ ಯಾವ ಥರ ಇದೆ ನೋಡಿ. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿಗೆ. ನಾವು ಸಹ ಪೂಜೆ ಮಾಡ್ಸೋಕ್ಕೆ ಸೇವಾ ಕೌಂಟರ್ ಹತ್ರ ಬಂದು ಟಿಕೆಟ್ನ ತಗೊಂಡು ಬಂದ್ವಿ. ನೀವು ಈ ಬೋರ್ಡ್ಗಳನ್ನ ಗಮನಿಸ್ಬೋದು. ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಮತ್ತು ಯಾವ ಪೂಜೆಗೆ ಎಷ್ಟು ಅಮೌಂಟ್ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿನಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗೆ ಮುಂದೆ ಬಂತು ಅಂದರೆ ಮಣ್ಣಿನ ಹರಕೆ ಗೊಂಬೆಗಳು ಸಿಗುತ್ತೆ. ಹಾಗೆ ಇಲ್ಲಿ ಬೋರ್ಡ್ನಲ್ಲಿ ಯಾವ್ಯಾವ ಹರಕೆ ಗೊಂಬೆಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದಾರೆ. ನಮ್ಮ ಹರಕೆ ಏನು ಅಂತ ಅವರಿಗೆ ಹೇಳಿದಾಗ ಅವರು ಮಣ್ಣಿನ ಹರಕೆ ಗೊಂಬೆಯನ್ನು ನಮಗೆ ಕೊಡ್ತಾರೆ. ನಾವು ಆ ಹರಕೆ ಗೊಂಬೆಯನ್ನು ತಗೊಂಡು ಒಳಗಡೆ ಹೋಗಿ ನಾವು ಪೂಜೆ ಮಾಡಿಸ್ಬೇಕಾಗಿರುತ್ತೆ. ಇದು ಹರಕೆಯ ತೀರಿಸುವ ವಿಧಾನ ಆಗಿರುತ್ತೆ. ಹಾಗೆ ನಾವು ಹೊಸದಾಗಿ ಬಂದಿದ್ದೀವಿ. ಹರಕೆ ಮಾಡ್ಕೋಬೇಕಂದ್ರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಮಣ್ಣಿನ ಹರಕೆಯ ಬನ ಅಂತ ಏನಿದೆ, ಇಲ್ಲಿ ಗುಡಿ ಇದೆ. ಇಲ್ಲಿ ಬಂದು ಹರಕೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಕೊಳ ಸಿಗುತ್ತೆ. ಅದು ನೋಡ್ಕೊಂಡು ಮುಂದೆ ಹೋಯ್ತು ಅಂದರೆ ಹರಕೆಯ ಗುಡಿ ಸಿಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಇಲ್ಲಿ ಬಂದು ಹರಕೆ ಮಾಡ್ಕೊಳ್ಳುವಂತಹ ಜಾಗ. ನಾವು ಸಹ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಫೈನಲಿ ಸೂರ್ಯ ಟೆಂಪಲ್ನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ರೆಡಿಯಾಗಿ ಈಗ ಶ್ರೀ ಮಂಜುನಾಥೇಶ್ವರ ದರ್ಶನಕ್ಕೆ ರೆಡಿಯಾಗಿದ್ವಿ. ದರ್ಶನ ಮಾಡೋದಕ್ಕೆ ಹೊಸದಾಗಿ ನಾವು ರೆಡಿಯಾಗಿದೆ ಅಂತೆ. ಯಾವ ಥರ ರೆಡಿಯಾಗಿದೆ, ಹೆಂಗೆಲ್ಲ ರೆಡಿಯಾಗಿದೆ, ಯಾವ ಥರ ಹೋಗ್ಬೇಕಂದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ತುಂಬ ವೆಹಿಕಲ್ಸ್ ಇರೋದ್ರಿಂದ ನಾವು ನಮ್ಮ ರೂಮಿಂದ ಆಟೋದಲ್ಲೇ ದೇವಸ್ಥಾನದ ಹತ್ರಕ್ಕೆ ಬಂದು ತಲುಪಿದ್ವಿ. ಆಟೋದಲ್ಲಿ ಬಂದು ಇಳಿದು ದೇವಸ್ಥಾನದ ಹತ್ರ ನೋಡ್ತೀವಿ, ಇಲ್ಲಿ ಜನ ಸಾಗರವೇ ಹರಿದು ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ. ಸಾಗರದಂತೆ ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಜನ ಜಾಸ್ತಿ ಇರೋದ್ರಿಂದ ಮತ್ತು ಪಾಪು ಜೊತೆಗಿರೋದ್ರಿಂದ ಸ್ಪೆಷಲ್ ಟಿಕೆಟ್ನ ತಗೊಂಡು ನಾವು ಸ್ಪೆಷಲ್ ಕ್ಯೂನಲ್ಲಿ ಹೊರಟ್ವಿ. ಸ್ಪೆಷಲ್ ಕೌಂಟ್ರು 6 ಜನ ಸ್ಪೆಷಲ್ ಕ್ಯೂನಲ್ಲಿ ಸ್ವಲ್ಪ ಖಾಲಿ ಇರೋದ್ರಿಂದ ಸ್ವಲ್ಪ ಬೇಗ ಹೊರಟ್ವಿ. ನೋಡ್ತಾ ಇರ್ಬೋದು ಫುಲ್ ಖಾಲಿ ಇತ್ತು. ಮತ್ತು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗದಲ್ಲಿ.
ಯಾವ ಥರ ಇದೆ ಏನೋ ಒಂದು ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಹಾಗೆ ಎಲ್ಲದನ್ನು ನೋಡಿಕೊಂಡು ನಿಮಗೂ ಸಹ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕೂರೋದಕ್ಕೆ ಕುರ್ಚಿ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮಗುನ ಪೋಷಿಸೋಕ್ಕೆ ಒಂದು ರೂಮ್ ಮಾಡಿದ್ದಾರೆ. ಮತ್ತು ನೋಡಿ ಎಷ್ಟು ಜಾಗ ಇದೆ, ಸ್ಪೇಸ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ತುಂಬಾ ಜಾಗ ಇತ್ತು. ಮತ್ತು ಒಂದೊಂದು ರೂಮಲ್ಲೂ ಇದೇ ಥರ ಇದೆ. ಅಂದರೆ ಇಲ್ಲಿ ಮುಗಿಸ್ಕೊಂಡು ಪಕ್ಕದ ಕೊಠಡಿಗೆ ಹೋಗ್ತಾರೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೂ ಸಹ ಸುಮಾರು ಜನ ಬರ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಖಾಲಿ ಇದೆ. ಅಂದರೆ ಒಂದೊಂದು ದೊಡ್ಡದಾಗಿ ಮಾಡಿದ್ದಾರೆ, ಎಷ್ಟು ಜನ ಬೇಕಾದರೂ ಹೋಗ್ಬೋದು ಆ ಥರ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಕೊಠಡಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಬಂದು ಇಲ್ಲಿ ಜಾಯಿನ್ ಆಗ್ತಾರೆ. ನೋಡಿ ಯಾವ ಥರ ಮಾಡಿದ್ದಾರೆ, ಯಾವ ಥರ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಷ್ಟೇ ಜನ ಬಂತು ಅಂದ್ರೂ ಇದೇ ಥರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ಥರ ಮಾಡಿದ್ದಾರೆ. ಫೈನಲಿ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಊಟಕ್ಕೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಡೈಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸಹ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಯಾರೆಲ್ಲ ಧರ್ಮಸ್ಥಳ ಬರ್ತಾರೋ ಅವರೆಲ್ಲ ಸಹ ಊಟ ಮಾಡ್ಕೊಂಡೆ ಹೊಟ್ಟೆ ತುಂಬ ಪ್ರಸಾದ ತಿಂದ್ಕೊಂಡೇ ಹೋಗ್ತಾರೆ. ಇಲ್ಲಿ ಊಟನೂ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬಾ ಸಹ ತಿನ್ಬೋದು. ಡೈಲಿ ಇಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಜನ ಊಟ ಮಾಡ್ತಾರೆ. ಎಷ್ಟು ಜನ ಬಂದರೂ ಸಹ ಊಟದ ವ್ಯವಸ್ಥೆ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಸಹ ಊಟ ಮಾಡ್ಕೊಂಡೆ ಹೊರಡ್ತಾರೆ. ನೋಡ್ತಾ ಇರ್ಬೋದು, ಇನ್ನೂ ಸಹ ಜನ ಬರ್ತಾನೆ ಇದ್ದಾರೆ. ನಾವು ಸಹ ಊಟ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ದೇವಸ್ಥಾನದ ಮುಂಭಾಗ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಜನ ಸಾಗರ, ಎಲ್ಲಿದ್ರೋ ಗೊತ್ತಿಲ್ಲ. ಇಷ್ಟೊಂದು ಜನ ತುಂಬಿ ತುಳುಕಾಡ್ತಾಯಿದ್ರು, ಅಷ್ಟು ಜನ. ನಾವು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಆನಂತರ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಸಹ ರೂಮಿಗೆ ಹೊರಟ್ವಿ. ಈಗ ಸೌತಡ್ಕದಿಂದ ಸುಬ್ರಹ್ಮಣ್ಯ ಬನ್ನಿ ಹೋಗೋಣ. ಈಗ ಚಕೋಟ್ ಆಗಬೇಕು, ಚಕೋಟ್ ಆಗೋಣ. ಅರವಿಂದ್ ಥ್ಯಾಂಕ್ ಯು. ನಾವು ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಸ್ವಲ್ಪ ತಿಂಡಿ ಮಾಡ್ಕೊಂಡು ನಾವು ಹೊರಟಿದ್ದೆ ಸೌತಡ್ಕ ಟೆಂಪಲ್ಗೆ. ಧರ್ಮಸ್ಥಳದಿಂದ ಸೌತಡ್ಕ ಟೆಂಪಲ್ಗೆ ಒಂದು 18 ಕಿಲೋಮೀಟರ್ ಆಗುತ್ತೆ. ಒಂದು 30-35 ನಿಮಿಷ ಆಗುತ್ತೆ ಹೋಗೋಷ್ಟೊತ್ತಿಗೆ. ರೋಡು ಸ್ವಲ್ಪ ಸಣ್ಣದಾಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕಾಗಿರುತ್ತೆ. ಮತ್ತು ತುಂಬ ವೆಹಿಕಲ್ಸ್ ಹೋಗ್ತಾ ಇದ್ದೋ. ಫೈನಲಿ ಸೌತಡ್ಕ ಟೆಂಪಲ್ಗೆ ಬಂದು ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಗಾಡಿಗಳು ಎಷ್ಟು ಬಂದು ನಿಂತಿದ್ದೇವೆ ಅಂತ, ಪಾರ್ಕಿಂಗ್ ಮಾಡಿದ್ದಾರೆ ಅಂತ. ತುಂಬಾ ಜನ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾವು ಸಹ ಹಣ್ಣು ಕಾಯಿನ ತಗೊಂಡು ಲೈನಿಗೆ ಹೋಗಿ ನಿಂತ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ ಲೈನಲ್ಲಿ. ನಾವು ಸಹ ಲೈನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾವಾಗಲೂ ಒಬ್ಬನೇ ಬರ್ತಿದ್ದೆ, ಈಗ ಫ್ಯಾಮಿಲಿ ಜೊತೆ ಒಟ್ಟಿಗೆ ಬಂದಿರೋದ್ರಿಂದ ಇನ್ನೂ ತುಂಬಾ ಖುಷಿ ಆಯಿತು. ಫೈನಲಿ ಎಲ್ಲ ದರ್ಶನ ಮುಗೀತು. ಅಲ್ಲಿಂದ ನಾವು ಹೊರಟಿದ್ದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ. ಸೌತಡ್ಕದಿಂದ ಸುಬ್ರಹ್ಮಣ್ಯ ಟೆಂಪಲ್ಗೆ ಏನಿಲ್ಲ ಅಂದರೂ 1 ಅವರ್ ಜರ್ನಿ ಇತ್ತು. ಜರ್ನಿ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ. ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಅಂತ ಹೇಳು. ಪಾರ್ಕಿಂಗ್ ಕ್ಲೋಸ್ ಆಗಿಬಿಟ್ಟಿದೆ ಸದ್ಯಕ್ಕೆ. ನಮ್ಮ ಕಾರ್ ಮಾತ್ರ ಇಲ್ಲಿ ನಿಂತ್ಕೊಂತು. ಹಾಂ ಹೇಳು ಮನೆ. ಹಾಯ್, ಹಲೋ.